ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ಮನೆಯಿಂದ ಶುರು ಮಾಡ್ತಾಯಿದ್ದೀನಿ. ಫ್ರೆಶ್ ಅಪ್ ಆಗಿದ್ದೀನಿ. ಟೈಮ್ 10 ಗಂಟೆ ಆಗಿದೆ. ಶಾಪ್ ಓಪನ್ ಮಾಡೋಕ್ಕೆ ಹೋಗಬೇಕು. ಇವಾಗ ಶಾಪ್ ಓಪನ್ ಮಾಡೋಕ್ಕೆ ಹೋಗೋಣ ಬನ್ನಿ. ರೂಮಲ್ಲಿದ್ದೀನಿ ಇವಾಗ. ಅಲ್ಲಿ ಹೋಗಿ ಲೈಟೆಲ್ಲ ಆಫ್ ಮಾಡಿ ಶಾಪ್ ಓಪನ್ ಮಾಡೋಕ್ಕೆ ಹೋಗಬೇಕು. ಶಾಪ್ ಓಪನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹಲೋ ಶಾಪ್ ಹತ್ರ ಹೋಗ್ತೀನಿ, ಅಂಗಡಿ ಹತ್ರ. ಹಾಂ ಗೈಸ್, ನಾನು ಶಾಪ್ ಹತ್ರ ಬಂದು ಶಾಪ್ ಹತ್ರ ಹೋಗ್ತಾ ಇದ್ದೀನಿ ಗೈಸ್. ನಿನ್ನೆ ಏನಾಗ್ಬಿಟ್ಟಿತ್ತು ಅಂದರೆ ಶೆಟ್ರು ಫುಲ್ಲು ಮೇಲೋಗಿ ಕಚ್ಕೊಬಿಟ್ಟಿತ್ತು. ಶೆಟ್ರು ಕಷ್ಟಪಟ್ಟು ನೀನು ತೆಗ್ದು ಹಾಕೋಕ್ಕೆ ಆಗ್ತಾಯಿರಲಿಲ್ಲ. ನಿನ್ನೆ ಫುಲ್ಲು ಎಲ್ಲ ತೆಗ್ದು ಆಮೇಲೆ ಶೆಟ್ರನ್ನ ಆಮೇಲೆ ತೆಗ್ದಿದ್ದಾಯ್ತು ಗೈಸ್. ಚಾಲೆಂಜಸ್ ವೀಡಿಯೋಸ್ಗಳು ಇಷ್ಟ ಆಗುತ್ತಾ ನಿಮಗೆ? ಡೈಲಿ ವ್ಲಾಗ್ ಇಷ್ಟ ಆಗುತ್ತಾ? ಕಮೆಂಟ್ ಮಾಡಿ. ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಯಾವ್ದು ಮಾಡಬೇಕು ಅನಿಸುತ್ತೋ ಅದನ್ನೇ ಡೈಲಿ ಮಾಡ್ತೀನಿ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ನಿನ್ನ ಲವ್ವರು ಯಾವ ಲವ್ವರು? ಯಾವ ಲವ್ ಮಾಡ್ಕೊಂಡು 24ನೇ ಅವಳ ಮನೇಲಿ ಇಟ್ಕೊಂಡು ಅದಕ್ಕೆ ಲೇಟ್ ಮಾಡೋದಿಲ್ಲ. ಏನು ಇಷ್ಟು ಲೇಟಾಗಿ ಬಂದೆ ಮೇಡಮ್? ನಾನು ಫಿಲ್ಟರ್ ಒರೆಸಿ ಊಟ ಮಾಡಿಸ್ಕೊಂಡೆ. ನೀನು ಬರಲ್ವಾ? ನೀನು ಇರಲ್ವಾ? ಊಟ ಮಾಡ್ಕೊಂಡು ಒಂದೇ ಸತಿ ಬಂದಾಗಿ ಅಂತ ಬಿಡೋ. ಇನ್ನೊಂದು ಟೈಮ್ ಆಗುತ್ತಲ್ಲ. ಏನು ಇನ್ನೂ 11 ಗಂಟೆ, ಇನ್ನೂ 10:45 ತೆಗಿಯಲ್ಲ. 1 ಗಂಟೆಗಿರೋ ಊಟಕ್ಕೆ ಇವಾಗಲೂ ಊಟ ಮಾಡ್ಕೊಂಡು ನಾನೇನೋ ಮಾಡಲಿ? ಸ್ನಾನ ಮಾಡ್ಕೊಂಡು ಬರೋದು ಲೇಟ್ ಆಯ್ತು. ನಿಧಾನ ಬಿಡು. ಇನ್ನೂ ಹುಡುಗಿನ ತೋರಿಸ್ತೀನಿ ಯಾವ ಹುಡುಗಿ ಅಂತ. ನಾನು ಬರ್ತೀನಿ, ಬ್ಲಾಗಲ್ಲಿ ಬರ್ತೀನಿ, ತಗೋಬರ್ತೀನಿ ಯಾವ ಹುಡುಗಿ ಅಂತ. ನಾನೇನ ಮಾಡಲಿ? ಸ್ನಾನ ಮಾಡ್ಕೊಬರೋದು ಲೇಟ್ ಆಯ್ತು ಕಣಲ್ಲಿ. ಯಾವುದೋ ನೀರು ಬಾಟ್ಲೆಲ್ಲ ಇಕ್ಕೋದು ಗೈಸ್. ಇವಾಗ ಕಸ ಗುಡಿಸ್ಬೇಕು. ನನಗಿದೆ ಬೇಜಾರು ಗೈಸ್, ಕಸ ಗುಡಿಸ್ಬೇಕು. ಗೈಸ್ ಇವಾಗ ಹೇಳಿ, ನೀವು ಚಾಲೆಂಜಸ್ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗುತ್ತಾ ಇಲ್ಲ ಡೈಲಿ ವ್ಲಾಗ್ ಇಷ್ಟ ಆಗುತ್ತಾ? ನೀವು ಕಮೆಂಟ್ ಮಾಡಿ. ನಾನು ಯಾವುದು ಜಾಸ್ತಿ ಕಮೆಂಟ್ ಬರುತ್ತೋ ಅದೇ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಕಮೆಂಟ್ ಮಾಡಿ. ಅದೇ ಚಾಲೆಂಜಸ್ ವೀಡಿಯೋಸ್ಗಳು ಅಂದರೆ ನಾನು ಅದನ್ನೇ ಮಾಡ್ತೀನಿ. ಇನ್ಮೇಲೆ ನೀವು ಕಮೆಂಟ್ ಹಾಕಿ ಗೈಸ್. ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ ಬೆಳಗ್ಗೆ. ಆಮೇಲೆ ಒಂದಿಬ್ಬರು ಕಸ್ಟಮರ್ ಬಂದರು, ಕಸ ಗುಡಿಸಿ ಹಂಗೆ ಕೂತ್ಕೊಂಡಿದ್ದೆ. ಇಬ್ಬರು ಕಸ್ಟಮರ್ ಬಂದರು, ಫೋನ್ ಚಾರ್ಜರ್ ಹಾಕಿದ್ದೆ, ವ್ಲಾಗ್ ಮಾಡೋಕ್ಕಾಗಿಲ್ಲ, ಸಾರಿ. ಆಮೇಲೆ ಪೂಜೆ ಮಾಡಿದೆ. ಬೆಳಗ್ಗೆ ಪೂಜೆ ಮಾಡಿ ಬೆಳಗ್ಗೆ ಸೀದಾ ಪೂಜೆ ಮಾಡಿ ಕೂತ್ಕೊಂಡಿದ್ದೆ. ಮಧ್ಯಾಹ್ನ ಆಯಿತು, ಹೋಗಿ ಊಟ ಮಾಡ್ಕೊಬಂದೆ. ಮತ್ತೆ ಕೂತ್ಕೊಂಡಿದ್ದೀನಿ ಗೈಸ್ ಶಾಪಲ್ಲಿ. ಯಾರು ಇನ್ನೂ ಕಸ್ಟಮರ್ ಯಾರೂ ಬರಲಿಲ್ಲ. ಬಂದಿದ್ರು ಅವಾಗಲೇ ಇಬ್ಬರು. ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ, ಫೋನ್ ಚಾರ್ಜರ್ ಹಾಕಿದೆ, ಅವ್ರನ್ನ ಹಾಕೋಕ್ಕೂ ಆಗಲಿಲ್ಲ, ಸಾರಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಇವಾಗ ನೆಕ್ಸ್ಟ್ ಯಾರು ಬಂದರೆ ಬ್ಲಾಗ್ ಹಾಕ್ತೀನಿ. ಹಂಗೆ ಹೋಗಿ ಮಧ್ಯಾಹ್ನ ಆಗಿತ್ತು ಅಂತ ಹೋಗಿ ಊಟ ಮಾಡ್ಕೊಬಂದು ಮತ್ತೆ ಕೂತ್ಕೊಂಡಿದ್ದೀನಿ ಗೈಸ್. ನನ್ನ ವ್ಲಾಗ್ ಎಲ್ಲರಿಗೂ ಯಾರ್ಯಾರಿಗೆ ಇಷ್ಟ ಆಗ್ತಿದೆ ಕಮೆಂಟ್ ಮಾಡಿ ಗೈಸ್. ಯಾರು ಸ್ಕಿಪ್ ಮಾಡ್ದಲ್ಲೇ ಫುಲ್ ನೋಡ್ತಾಯಿರ್ರಿ. ನನ್ನ ವ್ಲಾಗ್ ಯಾರ್ಯಾರಿಗೆ ಇಷ್ಟ ಅಂತ ಒಂದೇ ಒಂದು ಕಮೆಂಟ್ ಹಾಕಿ, ನಾನು ನೋಡ್ತೀನಿ ಗೈಸ್. ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ. ನಾನು ಕಮೆಂಟ್ ಹಾಕಿ ನಾನು ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ. ಇದರಲ್ಲಿ ಎಡಿಟ್ ಮಾಡ್ತೀನಿ. ಇದರಲ್ಲಿ ಆವಾಗ ಒಂದೇ ಒಂದು ಸತಿ ಎಡಿಟ್ ಮಾಡ್ತೀನಿ. ಇದು ಬಿಟ್ಟರೆ ಮಾಮೂಲಿ ಫೋನಲ್ಲೇ ಎಡಿಟ್ ಮಾಡ್ತೀನಿ ಗೈಸ್. ಫೋನಲ್ಲೇ ಎಡಿಟ್ ಮಾಡೋದು ಜಾಸ್ತಿ. ಇದರಲ್ಲಿ ಮಾತ್ರ ಒಂದು ವರ್ಷ ಮಾತ್ರ ಮಾಡ್ತಾನೆ ಇದರಲ್ಲಿ ಎಡಿಟ್ ಪಿ ಸಿಲಿ.
ಅಂಗಡಿಲಿ ಆರಾಮಾಗಿ ಕೂತಿರ್ತೀನಿ ಅಷ್ಟೇ. ಕಂಟೆಂಟ್ ಕೊಡ್ರಿ ಗಾಯ್ಸ್, ಕಂಟೆಂಟ್ ಬೇಕು. ಮಸ್ತಾಗಿರೋ ಕಂಟೆಂಟ್ ಹುಡುಕಿ ಎಡಿಟ್ ಮಾಡಲೇಬೇಕು. ನಿಮಗೋಸ್ಕರ ಒಂದು ಮಸ್ತಾಗಿರೋ ಚಾಲೆಂಜ್ ವಿಡಿಯೋ ತರ್ತೀನಿ. ನಾಳೆ ಪಕ್ಕ ಚಾಲೆಂಜ್ ವಿಡಿಯೋ ತರ್ತೀನಿ. ಎಲ್ಲರೂ ವೆಯ್ಟ್ ಮಾಡ್ತಾರೆ. ನಾಳೆ ಎಲ್ಲರಿಗೂ ಚಾಲೆಂಜ್ ವಿಡಿಯೋ ತರ್ತೇನೆ. ಚಾಲೆಂಜ್ ವಿಡಿಯೋ ಪಕ್ಕ ತರ್ತೀನಿ. ಎಲ್ಲ ವೆಯ್ಟ್ ಮಾಡ್ತೀನಿ. ಮಸ್ತಾಗಿರೋ ಚಾಲೆಂಜ್ ವಿಡಿಯೋ ತರ್ತೀನಿ. ಮಸ್ತಾಗಿ ಓಡಬೇಕು ಅದು ಗೈಸ್. ಯಾರು ಸ್ಕಿಪ್ ಮಾಡ್ದಲ್ಲ ನೋಡ್ರಿ. ನಿಮ್ಮಿಂದ ನಾನು ಬೆಳಿಬೇಕು ಗೈಸ್, ಬೆಳಿಬೇಕು. ಬ್ಯಾಡ್ ವರ್ಡ್ಸು ಜಾಸ್ತಿ ಬರುತ್ತೆ ಗೈಸ್ ವ್ಲಾಗು, ಮತ್ತು ಸ್ಟಾರ್ಟಿಂಗ್ ವ್ಲಾಗಿಂದ ಬ್ಯಾಡ್ ವರ್ಡ್ಸ್ ಜಾಸ್ತಿ ಬರುತ್ತೆ. ಸ್ವಲ್ಪ ಮಾತ್ರ ಮ್ಯೂಟ್ ಮಾಡ್ತಾಯಿದ್ದೀನಿ, ಜಾಸ್ತಿ ಮಾಡೋಕ್ಕಾಗಲ್ಲ. ಯಾರು ನೋಡ್ತಿದ್ರೆ ಸಾರಿ, ನನ್ನ ಕಡೆಯಿಂದ ಬೇಜಾರು ಮಾಡ್ಕೋಬೇಡ್ರಿ. ಯಾರು ಬ್ಯಾಡ್ ವರ್ಡ್ಸ್ ಬೈದರೆ ಇರೋರು ಯಾರು ನೋಡ್ತಿದ್ರೆ ಸಾರಿ, ನಮ್ಮ ಕಡೆಯಿಂದ ಬೇಜಾರು ಮಾಡ್ಕೊಬೇಡಿ. ಮ್ಯೂಟ್ ಮಾಡ್ತೀನಿ, ಆದಷ್ಟು ಮಾಡಿರ್ತೀನಿ. ಸ್ವಲ್ಪ ಏನಾರು ಹಂಗೆ ಮಿಸ್ ಆಗಿ ಏನಾರು ಹೋಯ್ತು ಅಂದರೆ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ. ನನ್ನ ಕಡೆಯಿಂದ ಕ್ಷಮಿಸ್ಬಿಡಿ. ನಮ್ಮ ಫ್ರೆಂಡ್ಸೇ ಯಾರೋ ಏನಾರ ಮಿಸ್ಸಾಗಿ ಮಾತಾಡಿದ್ರು ಸ್ವಲ್ಪ ಮ್ಯೂಟ್ ಹಾಕ್ತೀನಿ. ಹಂಗಾದರೂ ಹಾಕೋಕ್ಕಾಗಲಿಲ್ಲ ಅಂದ್ರೆ ಯಾರೂ ಬೇಜಾರು ಮಾಡ್ಕೊಬೇಡಿ. ನನ್ನ ಕಡೆಯಿಂದ ಒಂದು ಸಾರಿ, ಕ್ಷಮೆ ಕೇಳ್ತೀನಿ ಗೈಸ್. ಹಂಗೆ ನಾನು ಹರ್ಷ ಬಂದ ಅಂತ ಮನೆ ಹತ್ರ ನಾನು ಹಂಗೆ ಹರ್ಷ ಹಂಗೆ ಹತ್ರ ಬಂದ ಅಂತ ನಾನು ಮನೆ ಹತ್ರ ಬರ್ತಾಯಿದ್ದೀನಿ. ಮನೆ ಹತ್ರ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮನೆ ಹತ್ರ ಬರ್ತಾಯಿದ್ದೀನಿ ಗೈಸ್. ಮನೆ ಹತ್ರ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಹರ್ಷ ಶಾಪ್ ಹತ್ರ ಬಂದಿದ್ದಾನೆ ಹೆಂಗೋ. ನಾನು ಮನೆ ಹತ್ರ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎಲ್ಲೋ ಒಂದು ಸ್ವಲ್ಪ ಕೆಲಸ ಇದೆ, ಆಚೆ ಹೋಗಬೇಕು. ಅದು ಆಚೆ ಹೋಗಿ ಬರ್ತೀವಿ. ಸ್ವಲ್ಪ ರೆಸ್ಟ್ ಮಾಡ್ತೀನಿ ಮನೇಲಿ. ಆಮೇಲೆ ಎಲ್ಲೋ ಆಚೆ ಹೋಗ್ಬೇಕಂತ ನಮ್ಮ ಅಮ್ಮ ಹೇಳಿದ್ರು. ಆಚೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಹೋಗ್ಬೇಕು ಆಚೆ. ನಮ್ಮ ಮನೆ ಮೆಟ್ಲು ಹತ್ರ ಸುಸ್ತಾಗ್ಬಿಡುತ್ತೆ. ಏನಿದು ಮನೇಲಿ ಇಕ್ಬೇಕಾ ಗೈಸ್? ಇದು ಹುಣ್ಮೆ ಅಂತ ಫುಲ್ಲು ಪೂಜೆ ನಡೀತಿದೆ ನಮ್ಮ ಅಂಗಡಿಲಿ. ಅಲ್ಲಿ ಕಸ ಗುಡಿಸಿದ್ದಾರೆ, ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಅರ್ಶನ ಫುಲ್ ರೆಡಿ ಮಾಡ್ಕೊತಿದ್ದಾರೆ. ನಾನು ಎಲ್ಲ ಐಟಮ್ ನಾನೇ ತಗೊಬಂದಿದ್ದೆ ಗೈಸ್. 700 ರೂಪಾಯಿ ಕೊಟ್ಟು ಐಟಮ್ ತಂದಿದ್ದೀನಿ ನಾನೇ. ಅಂಗಡಿಗೆ ಯಾರು ಏನೂ ಮಾಡಲ್ಲ ಗೈಸ್. ಯಾವ ಫೋಟೋ ನಮ್ಮ 700 ರೂಪಾಯಿ ಕೊಟ್ಟು ನಾನೇ ತಂದಿದ್ದೀನಿ ಗೈಸ್. ಇಷ್ಟು ಸಾಮಾನು ಕೊಡೋದು ಎಲ್ಲ ಆಚೆ ಹೋಗ್ಬೇಕಾಯ್ತು. ಹೋಗ್ಬಿಟ್ಟು ನಾನೇನು ಕೈಲಿ ಐಟಮ್ ಹೆಂಗೆ ಇಟ್ಕೊಳ್ಳಿ ನಾನು ಇದ್ರೊಳಗೆ ಹಾಕು. ಯಾವ್ದು ಟ್ರೆಂಡಿಂಗ್ ಬಂದಿತ್ತಲ್ಲ, ಯಾವ್ದು ಚಾಕ್ಲೇಟು? ಒಳಗಡೆ ಗ್ರೀನ್ ಕಲರ್ ಇರುತ್ತಲ್ಲ ಅಣ್ಣ. ಒಂದು ಚಾಕ್ಲೇಟ್ ಇಡ್ತೀನಿ, ಪಾನ್ ಚಾಕ್ಲೇಟ್ ತರ್ಸೋಣ. ಏನು ಚಾಕ್ಲೇಟ್ ಅದ? ಬೀಡ ಚಾಕ್ಲೇಟ್ ನಿಂತಿಂದ ಮಳೆ ಹೋದ್ರೆ ಇವಾಗ 2 ಅವರ್ ಆಗುತ್ತೆ ನಾನು ಬರೋಕ್ಕೆ. ಗೈಸ್ ಫುಲ್ಲು ಮಳೆ ಗೈಸ್, ಏರಿಯಾದಲ್ಲಿ ಫುಲ್ಲು ಮಳೆ. ಇವನೇನು ಇಷ್ಟು ಬೇಗ ಕಸ ಗುಡಿಸ್ಬಿಟ್ಟ? ಒಂಚೂರು ಕಸ ಬರಲಿಲ್ಲ ಅಲ್ಲಿಂದ. ಛತ್ರಿ ಇಲ್ಲ, ಅಂಗಡಿಗೆ ಒಂದು ಛತ್ರಿ ತಂದಿಲ್ಲ. ಇಷ್ಟು ಐಟಮ್ ನಾನು 700 ರೂಪಾಯಿ ಕೊಡ್ತಿದ್ದೀನಿ. ಹಾಂ ನಂದು. ಹಾಂ ಇದ್ರೊಳಗೆ ಹಾಕೊಂಡ್ಬಿಡು. ಅದನ್ನ ಫೋಟೋ ಮಾತ್ರ ಹಾಕೊಂಡ್ಕೊಡು ಅಂದಿದ್ದು. ಇದನ್ನೆಲ್ಲ ಹಾಕು ಅನ್ನ ಎಲ್ಲ ಇಕ್ಕಿರ್ತೀನಿ ನೀನು. ಆಮೇಲೆ ಎಲ್ಲ ಫಿಕ್ಸ್. ಮಳೆ ಬರ್ತೈತೆ ಹೋಗಕ್ಕಾಗಲ್ಲ. ಬ್ಲಾಗ್ ಮಾಡ್ಬೇಕಾದ್ರೆ ಹೋಗ್ಬೇಕಲ್ಲ. ಬ್ಲಾಗ್ ಬಸ್ಟರ್ ನೋಡ್ಬಿಟ್ಟ. ಬ್ಲಾಗ್ ಎಲ್ಲ ಕೊಡೋ ಬ್ಲಾಗ್ ಹೇಳು. ಬ್ಲಾಗ್ ಹೇಳು. ಚಾಕ್ಲೇಟ್ ಬೇಕಾ ತರಿಸ್ತೀನಿ. ನಿದ್ದೆ ಮಾಡಕ್ಕ ಮಿಲ್ಕಿ ಬರ್ತೀನಿ. ಚಿನ್ನು ಚೈನು ಕರಂಗಳಿ ಮಾಲೆ ಥರ ಕಣಲಿ. ಅದು ರೂಮಲ್ಲಿ ಇಕ್ಕಿದ್ಯಾ ನಂದದು? ಹಾಗಾದರೆ ನಿಂದ ಅಲ್ಲಿ ಎಕ್ಸ್ಚೇಂಜ್ ಆಗಿರುತ್ತೆ. ಅಲ್ಲಿ ಇಕ್ಕಿರಬೇಕು. ಕಸನೆಲ್ಲ ಇಲ್ಲೇ ತುಣಿತವ್ರೆ. ಏನಾ ಎಲ್ಲ ಐತೆ?
ಲೆಮನ್ ಸೋಡಾ ಬಾಯಿಗೊಂಡು ಬೀಡ ಅಂತ. ಗೈಸ್ ನನ್ನ ಫೋನ್ ತಂದಿಲ್ಲ, ಇದ್ರ ಕ್ಲಾರಿಟಿ ಬರಲಿಲ್ಲ ಅಂದರೆ ಯಾರು ಬೇಜಾರು ಮಾಡ್ಕೋಬೇಡ್ರಿ. ನಮ್ಮ ಫ್ರೆಂಡು ಇವೊಂದು ಕ್ಲಾರಿಟಿ ಬರುತ್ತೆ, ಬೇಜಾರು ಮಾಡ್ಕೋಬೇಡ್ರಿ. ಒಂದು ಸ್ವಲ್ಪ ಇದ್ರ ಕ್ಲಾರಿಟಿ ಹೋದರೆ ಏನು ಬೇಜಾರು ಮಾಡ್ಕೊಡ್ರಿ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಇಲ್ಲೇ ಫುಲ್ ಗ್ಯಾಂಗು ಪೆಟ್ರೋಲ್ ಹಾಕ್ಸ್ಕೊತವ್ರೆ. ಗ್ಯಾಂಗ್ ಫುಲ್ಲು ಆಯನ ವ್ಲಾಗಿಗೆ. ನಾನು ಇವರು ನನಗೆ ಪ್ರಮೋಷನ್ ಮಾಡಿದ್ದಾರೆ ನಮ್ಮ ಬ್ಲಾಗ್ಗೆ, ಸ್ವಲ್ಪ ಕೊಲಾಬ್ರೇಷನ್ ಮಾಡೋದು, ಅದಕ್ಕೋಸ್ಕರ ಬಂದಿದ್ದೀನಿ. ಇವನು ನಮ್ಮ ಫ್ರೆಂಡೇ, ಇವನು ನನ್ನ ಖುಷಿಕು. ನಾವು 3 ಜನ ಚಿಕ್ಕ ವಯಸ್ಸಿಂದನೂ ಜೊತೆಗೆ ಬೆಳೆದಿರೋದು. ಅದಕ್ಕೆ ಸ್ವಲ್ಪ ಕೊಲಾಬ್ರೇಷನ್ ಆಗ್ತೀನಿ ಬ್ರೋ. ಸರಿ ಬ್ರೋ, ಏನಾದ್ರು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋದೇ ಒಂದೊಳ್ಳೆ ಲಾಗ್ ಹೋಗೋಣ ವ್ಲಾಗ್ ಮಾಡೋಣ. ನಾನು ಫುಲ್ಲು ಅದನ್ನ ನೋಡ್ಬಿಟ್ಟು ನಾನು ಫೇಮಸ್ ಆಗ್ಬಿಟ್ಟಿದ್ದೀನಂತೆ, ಅದನ್ನ ಹೆಂಗೆ ಹೇಳ್ತವ್ರೆ ಅಷ್ಟೇ. ನಾನು ಸರಿಯಾಗೋಸ್ಕರ ನಾನು ಹೇಳೋದೆಲ್ಲ ತಲೆಗೆ ಹಾಕ್ಕೋಬೇಡ್ರಿ. ನನ್ನ ಫೋನ್ ತಂದಿಲ್ಲ, ಈ ಫೋನಿಂದ ವ್ಲಾಗ್ ಶಡೆ ಇವನ್ ಫೋನಿಂದ ಶಡೆ ಬಂದಾಗ. ನಮಸ್ತೆ, ಗುಡ್ ಮಾರ್ನಿಂಗ್. ಗುಡ್ ಈವ್ನಿಂಗ್. ನಾವಲ್ಲಿ ಲೇಟ್ ಮಾಡಬೇಕು. ಗಾಯ್ಸ್ ಅವ್ರಿಬ್ರೆ ಹಿಂದೆ ಅವ್ರಿಬ್ರೆ ಗೊತ್ತಲ್ವಲ್ಲ ಅವರು ಲೇಟು. ಗೈಸ್ ಅವ್ರ ಹಿಂದೆ ಫುಲ್ಲು ನಿಧಾನಕ್ಕೆ ಬರ್ತಾ ಇರ್ತಾನೆ. ಯಾಕಂದರೆ ಅವನು ಪೆಟ್ರೋಲ್ ಸೇವ್ ಮಾಡೋಕ್ಕೋಸ್ಕರ ಫುಲ್ಲು ನಿಧಾನ, ಸ್ಲೋ. ಎಷ್ಟು ಸ್ಲೋ ಅಂದರೆ 10 ಬರ್ತಾ ಇರ್ತಾನೆ. ಅವನು ಆ ಗಾಡಿ ಎಳಿಬೇಕಲ್ಲ ಗೈಸ್, ಅದಕ್ಕೆ ಅವನು ನಾವು ಹೋಗಿ ಅಲ್ಲಿ ದರ್ಶನ ಮಾಡೋ ಟೈಮಿಗೆ ಅವ್ನು ಬರ್ತಾನೆ ಗೈಸ್. ಇದು ಫಸ್ಟ್ ಟೈಮಲ್ಲ, ಸುಮಾರು ಸತಿ ಹಿಂಗೆ ಆಗ್ಬಿಟ್ಟಿದೆ ನಮಗೆ. ನಾನು ಮನಸ್ಸು ಮಾಡಿದ್ರೆ ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಹುಡುಗಿರು ಕ್ಯೂ ನಿಲ್ತಾರೆ. ಓಹೋ ಮನ್ಮತ, ಇಟ್ಟಿನ ಮಡಿಕೆಗೆ ಸುಣ್ಣ ತಗೊಂಡು 2 ಕಣ್ಣು ಹಲ್ಲುಗಳು ಬರ್ದಂಗ ಅವನೇ. ಬಂದು 1 ಅವರ್ ಆದ್ಮೇಲೆ ಬರ್ತಾ ನೋಡಿ ಗೈಸ್. ಇವನು ಗೈಸ್ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೇವೆಗೆ ಬಂದೀವಪ್ಪ, ಪಾಪಾನ ಸುಡಬೇಕಪ್ಪ, ಮರುಗ